ಆಯಿತಾ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿವೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ತಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಅದೆಲ್ಲ ಆಗಿತ್ತು ನಿನ್ನೆ. ಇಷ್ಟು ಶ್ಲೋಕದ ಅರ್ಥಕ್ಕೆ ನೀನು ಸಂಬಂಧಪಟ್ಟ ಪ್ರಮಾಣ ವಾಕ್ಯ ಇತ್ತು, ಅದಿಷ್ಟು ಕೂಡ ತಂತ್ರಭಾಗವತೆ ಅಂತ ಹೇಳಿದರು. ಈಗ ಕೆಲವು ಪ್ರಶ್ನೆ ಬಂತು. ಇಲ್ಲಿ ಮೃಷಾ ಶಬ್ದಕ್ಕೆ ಈ ಅರ್ಥ ಯಾಕೆ ಮಾಡಿಕೊಡೋದು? ಸುಳ್ಳು ಅಂತಲೇ ಮಾಡ್ಬೋದಲ್ಲ, ಅಂದರೆ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ. ಯಾತಕ್ಕೆ? ಯಾರು ಅಕ್ಷಮಾಹ ಸತ್ಯ ಸೃಷ್ಟೌ ಹಿ ಮಾಯಾ ಸೃಷ್ಟಿಂ ವಿತನ್ವತೆ. ಸತ್ಯ ಸೃಷ್ಟಿಯನ್ನು ಮಾಡಲಿಕ್ಕೆ ಯಾರಿಗೆ ಶಕ್ತಿ ಇಲ್ಲ ಅಂಥವ್ರು ಏನು ಮಾಡ್ತಾರೆ? ಮಾಯಾ ಸೃಷ್ಟಿಯನ್ನು ಮಾಡ್ತಾರೆ. ಅಕ್ಷಮಾಹ ಸತ್ಯ ಸೃಷ್ಟೌ ಹಿ ಮಾಯಾ ಸೃಷ್ಟಿಂ ವಿತನ್ವತೆ ಅನಂತ ಅಚಿಂತ್ಯ ವಿಭವ ಕಥಂ ತಾಮಿಹತೆ ಹರಿಹಿ. ಪರಮಾತ್ಮ ಯಾರು? ಅನಂತ ಅಚಿಂತ್ಯ ವಿಭವ. ವಿಭವ ಅಂದರೆ ಸಂಪತ್ತು. ಅನಂತ ಅಚಿಂತ್ಯ ವಿಭವ ಅಂದರೆ ಎಲ್ಲ ಸಂಪತ್ತು, ಯೋಗೇಶ್ವರಿ ಎಲ್ಲ ಇರೋದರಿಂದ ಅಂಥವನು ಯಾಕೆ ಮಾಯಾ ಸೃಷ್ಟಿ ಮಾಡೋದಕ್ಕೆ ಹೋಗ್ತಾನೆ? ಮಾಯಾ ಸೃಷ್ಟಿಂ ವಿತನ್ವತೆ. ನಿರ್ದುಃಖ ಪೂರ್ಣಾನಂದತ್ವಾದ್ ಯಮಾಹುಹು ಸತ್ಯಮಚ್ಯುತಂ. ಅದನ್ನು ಏನಂತ ಕರೀತಾರೆ? ನಿರ್ದುಃಖ ಪೂರ್ಣಾನಂದತ್ವ. ದುಃಖ ಇಲ್ಲ, ಪೂರ್ಣಾನಂದ ಇದೆ. ಅದಕ್ಕೆ ದೇವರಿಗೆ ಸತ್ಯ ಅಂತ ಕರೀತಾರೆ. ಸತ್ಯ ಶಬ್ದದ ಅರ್ಥ ಅದು. ಏವಂ ವಿಧಾನುಭಾವೋ ಯಹ ಸ ಕಥಂ ನಿಂದಿತಂ ಸೃಜೇತ್. ಇಂಥ ವ್ಯಕ್ತಿ ಕುಹಕ ಇಲ್ಲ, ಆದ್ಮೇಲೆ ಕುಹಕ ಇಲ್ಲದವನು ಯಾತಕ್ಕೆ ಸುಳ್ಳು ಸೃಷ್ಟಿ ಮಾಡ್ತಾನೆ? ಸುಳ್ಳು ಸೃಷ್ಟಿ ಎಂಬುದು ದೋಷ. ಏನಾಗಿದೆ? ಚ ಆಹುಹು ಜನಾರ್ದನಂ ನಿರ್ದೋಷ ಗುಣಪೂರ್ಣತ್ವಾತ್ ಪರಂ ಚ ಆಹುರ್ ಜನಾರ್ದನಂ. ಆ ರೀತಿ ಬಿಡಿಸ್ಕೋಬೇಕು. ನೇಮಂ ವಿಧಾನುಭಾವೋ ಯಹ ಕಥಂ ಸ ನಿಂದಿತಂ ಸೃಜೇ. ಇಂಥ ಅನುಭಾವ ಇದಾಗಿತ್ತು, ಅನುಭಾವ ಪ್ರಭಾವ. ಇಂಥ ಪ್ರಭಾವ ಇರತಕ್ಕಂಥ ಭಗವಂತ ಯಾತಕ್ಕೆ ನಿಂದಿತಂ? ನಿಂದಿತಂ ಅಂದರೆ ಸುಳ್ಳು ಸೃಷ್ಟಿ ಏನದು? ನಿಂದಿತ. ಸರಿ ಸೃಷ್ಟಿಯಾದರೆ ಅದು ವಂದಿತವಾಗಬೇಕೇ ಹೊರತು ನಿಂದಿತವಾಗಬಾರದು. ಸ್ವಪ್ನಾದಿಕಂ ಪದೋ ದೇವ ಪ್ರಾಣಾದಿಸ್ಥಃ ತನೋತ್ಯಸೌ. ಇನ್ನು ದೇವರ ಮಹಿಮೆ ಇನ್ನೂ ಹೇಳೋದಕ್ಕೆ ಹೊರಟ್ರೆ, ಸ್ವಪ್ನಾದಿಕಂ ಪರೋ ದೇವ ಪ್ರಾಣಾದಿಸ್ಥಃ ತನೋತ್ಯಸೌ. ಸ್ವಪ್ನ ಮೊದಲಾದ ಅವಸ್ಥೆಗಳನ್ನು ಕೂಡ ಪರಮಾತ್ಮ ಪ್ರಾಣಾದಿಸ್ಥ. ಇದು ಯಾತಕ್ಕೆ ಸ್ವಪ್ನದ ಬಗ್ಗೆ ಮೊದಲು ಹೇಳಿದ್ದಾರೆ? ಬ್ರಹ್ಮಸೂತ್ರದ ಸಂಧ್ಯಧಿಕರಣದ ಸಾರ ಇದು. ಜಾಗ್ರದ ಅವಸ್ಥೆ ಯಾಕೆ ಕೊಡಲಿಲ್ಲ? ಅದು ಹೇಳಿದ್ದಾರೆ ಉತ್ತರನ. ಜಾಗ್ರದ ಅವಸ್ಥೆಯಲ್ಲಿ ಪರಮಾತ್ಮ ನಿಯಾಮಕ ಅಂತ ಹೇಳಿದರೆ ಮುಗಿದು ಹೋಗ್ತಿತ್ತು. ಯಾಕೆ ಹೇಳಲಿಲ್ಲ? ಸ್ವಪ್ನದ ಯಾಕೆ ಹೇಳಿದರು ಅಂದರೆ, ಸ್ವಪ್ನದಲ್ಲಿ ನಮ್ಮ ಅಸ್ವಾತಂತ್ರ್ಯ ಎದ್ದು ಕಾಣುತ್ತೆ. ಇಲ್ಲಿ ಭ್ರಮೆ ಸೇರಿಕೊಡುತ್ತೆ, ಅಲ್ಲಿ ಭ್ರಮೆಗೆ ಅವಕಾಶವೇ ಇಲ್ಲ. ತೋರಿಸಿ ಸ್ವಪ್ನ ನೋಡಬೇಕಷ್ಟೇ ಹೊರತು ನಾವೇನು ಛಾಯಿಸಿಲ್ಲ. ಇಲ್ಲಿ ಹಾಗಲ್ಲ, ಇಲ್ಲಿಯೂ ಹಾಗೇನೆ. ನಮಗೆ ಅರ್ಥ ಆಗಲ್ಲ, ಇದು ಸಮಸ್ಯೆ. ಇಲ್ಲಿರೋ ಕನ್ಫ್ಯೂಷನ್ ಮಾಡ್ಕೋತೀವಿ. ಮಿಶ್ರ ಅಲ್ಲೇನು ಕ್ಲಿಯರಾಗಿ ಕಾಣುತ್ತೆ, ಆದ್ದರಿಂದ ಗೊಂದಲ ಇಲ್ಲ. ಅದಕ್ಕಾಗಿ ಸ್ವಪ್ನದ್ದೇ ಮೊದಲು ಕೊಟ್ಟರು, ಇಲ್ಲೇ ಅದನ್ನೇ ಕೊಡ್ತಾರೆ. ಇದಿಷ್ಟಾಗಿ ಸೇರಿಸ್ಕೊಂಡು ಓದಬೇಕು. ಆ ಅಧಿಕರಣಕ್ಕೆ ಸೇರಿಸ್ಕೊಂಡು ಓದಿದರೆ ಭಾಗವತಕ್ಕೆ ಲಿಂಕ್ ಇರೋದ್ರಿಂದ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಅಂತ ಅರ್ಥ ಆಗುತ್ತೆ. ಅಲ್ಲೇನು ಅದಕ್ಕೆ ಅದು ಇದಕ್ಕೆ ಸೇರಿಸ್ಕೋಬೇಕು. ಇದನ್ನು ಅದಕ್ಕೆ, ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ನೀವು ಸಕ್ಕರೆಗೆ ಇದು ಹಾಕ್ಕೊಡ್ರು ಸರಿ, ಅದಕ್ಕೆ ಅದು ಹಾಕ್ಕೊಡ್ರಿ, ಎರಡು ಮಿಕ್ಸ್ ಆಗೇ ಆಗುತ್ತೆ. ಯಾವುದು ಜಾಸ್ತಿ ಇರುತ್ತೋ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಪ್ನಾದಿಕಂ ಪರೋ ದೇವ ಪ್ರಾಣಾದಿಸ್ಥಃ ತನೋತ್ಯಸೌ. ಪ್ರಾಣಾದಿಸ್ಥ ಮತ್ತು ಪರಮಾತ್ಮ ಮಧ್ಯವರ್ತಿಗಳನ್ನ ಇಟ್ಕೊಂಡೇ ಮಾಡ್ತಾನೆ, ಡೈರೆಕ್ಟ್ರು ಮಾಡ್ತಾನೆ. ಯಾತಕ್ಕೆ ಅಂದರೆ ಅವರಿಗೆಲ್ಲ ಸಾಧನೆ ಆಗಬೇಕು. ಅವ್ರ ಮಹಿಮೆ ಗೊತ್ತಾಗಿ ಇವರಿಗೆ ಸಾಧನೆ ಆಗಬೇಕು. ಮತ್ತು ಅದಕ್ಕೋಸ್ಕರ ಹಾಗೆ ಮಾಡ್ತಾನೆ. ಕೇವಲಶ್ಚ ಪರಸ್ಯಾಸ್ಯ ಮಾಯಾ ಸೃಷ್ಟಿ ನಯುಜ್ಯತೆ. ಒಬ್ಬ ವ್ಯಕ್ತಿ ಸುಮ್ಮನೆ ಓಡಾಡ್ಕೊಂಡಿರ್ತಾನೆ, ಅವನ ಮಾತು ಕೇಳೋದಿಲ್ಲ. ಅವ್ರಿಗೆ ಪೋಸ್ಟ್ ಕೊಡ್ತಾರೆ, ತಕ್ಷಣ ಏನಾಗುತ್ತೆ? ಈಗ ಗೌರವಿಸ್ಬೇಕಾಗತ್ತೆ. ಪರಮಾತ್ಮ ಎಲ್ಲರಿಗೂ ಅನುಗ್ರಹ ಮಾಡಿಬಿಟ್ಟ ಹಾಗೆ ಅವ್ರು ಪೋಸ್ಟ್ ಯಾರ್ಯಾರಿಗೂ ಕೊಡೋಲ್ಲ. ಮತ್ತು ಯಾರಿಗೆ ಕೊಡ್ತಾರೆ? ಪ್ರಾಣದೇವರ ಮಹಿಮೆ ಕೂಡ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ ಅರ್ಥ. ಅದಕ್ಕೆ ಸುಮ್ಮನೆ ಕೊಟ್ಟಿರೋದು ಅಪರಾಧ ಆಗುತ್ತೆ. ಕೊಡೋದೇ ಅಪರಾಧ. ಫಸ್ಟ್ ತಗೊಂಡವರು ಅಪರಾಧಿಗಳು, ಮಾಡಿದವನು ಅಪರಾಧಿ ಆಗ್ತಾನೆ. ಕೇವಲಸ್ಯ ಪರಸ್ಯಾಸ್ಯ ಮಾಯಾ ಸೃಷ್ಟಿ ನಯುಜ್ಯತೆ. ಹೀಗೆ ಕೇವಲಸ್ಯ, ಕೇವಲ ಅಂದರೆ ಸ್ವತಂತ್ರ, ಸ್ವತಂತ್ರನು ಪರ ಅಂದರೆ ಸರ್ವೋತ್ತಮ ಆಗಿರತಕ್ಕಂಥ ಪರಮಾತ್ಮನಿಗೆ ಮಾಯಾ ಸೃಷ್ಟಿಯ ಪ್ರಸಕ್ತಿ ಇಲ್ಲವೇ ಇಲ್ಲ, ಕೊಡೋದೇ ಇಲ್ಲ. ತಸ್ಮಾತ್ ಬಾಧಾಯುತಾ ಸರ್ವೇ ಸ್ವಪ್ನಾದ್ಯ ಏತು ಅಕೇವಲಾಹ. ಆದರೆ ಎಲ್ಲೆಲ್ಲಿ ಬಾಧ ಇದೆ, ನಮ್ಮ ಸ್ವಾತಂತ್ರ್ಯ ಇಲ್ಲ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಅವೆಲ್ಲ ಏನವು?
ಅಕೇವಲ, ಕೇವಲ ಅಂದರೆ ಸ್ವತಂತ್ರ, ಅಕೇವಲ ಅಂದ್ರೇನು ಅಸ್ವತಂತ್ರ. ಇದಂ ನ ಬಾಧ್ಯತೆ ಸರ್ವಂ ಜಗತ್ ಕೇವಲ ಜಮ್ಯತಃ. ಇಲ್ಲಿ ಬಾಧ ಇರೋದು ಸ್ವಾತಂತ್ರ್ಯಕ್ಕೆ ಹೊರತು ಅಸ್ತಿತ್ವಕ್ಕಲ್ಲ. ಸರಿಯಾಗಿ ಯೋಚನೆ ಮಾಡಬೇಕು. ಒಂದು ವಸ್ತು ಇಲ್ಲೇ ಇಲ್ಲ ಅನ್ನೋದು ಬೇರೆ, ಸ್ವಾತಂತ್ರ್ಯ ಇಲ್ಲ ಅನ್ನೋದು ಬೇರೆ. ಅರ್ಥ ಆಯ್ತಾ ಈಗ? ಎಲ್ಲೆಲ್ಲಿ ಸುಳ್ಳು ಅಂತ ಕರೀತಾರೆ ಜಗತ್ತನ್ನು, ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥನೇ ಹೊರತು ಏನಿಲ್ಲ ಅಂತ ಅರ್ಥ ಅಸ್ತಿತ್ವ ಇಲ್ಲ ಅಂತ ಅರ್ಥ ಅಲ್ಲ. ಎಷ್ಟೋ ಥರದ್ದು ಹೇಳ್ತಾರೆ, ಮನೆಯಲ್ಲಿ ಯಾರೂ ಇಲ್ಲ ಹೋಗೋದು ಬಿಡ್ತಾರೆ. ಚಿಕ್ಕ ಆಡ್ಕೊಂಡಿದ್ದು ಯಾರೂ ಇಲ್ಲ, ಯಾಕೆಂದ್ರೆ ವೋಟರ್ಸ್ ಇದಿಲ್ಲ, ಮೆಜಾರಿಟಿ ಇದಕ್ಕೆ ಬರೋದಿಲ್ಲ. ಆದ್ದರಿಂದ ಅವರು ಯಾವುದಕ್ಕೆ ವೋಟಿಂಗ್ ಲಿಸ್ಟಲ್ಲಿ ಇಲ್ಲ. ಅದೇ ಫುಡ್ ಲಿಸ್ಟಲ್ಲಿ ಬರ್ತಾರೆ, ರೇಷನ್ ಲಿಸ್ಟಲ್ಲಿ ಇರ್ತಾರೆ ಅವ್ರು. ಯಾತಕ್ಕೆ? ಅದು ಆ ಲಿಸ್ಟ್ ಬೇರೆ ಈ ಲಿಸ್ಟ್ ಬೇರೆ. ಅಲ್ಲಿ ಏನು ಬೇಕು ವೋಟಿಂಗ್ ಒಂದು ಕೆಪಾಸಿಟಿ ಫಸ್ಟ್ ಇದೆ, ಅದಿಲ್ಲ ಅವರಿಗೆ. ಇದು ಆಹಾರ ಎಲ್ಲರಿಗೂ ಬೇಕಾದ್ದರಿಂದ ಅದಿದೆ ನೋಡಿ. ಒಂದು ವಸ್ತು ಇಲ್ಲೋನು ಹೌದು ಹೌದು ಹೌದು. ಯಾರು ಸ್ವತಂತ್ರರಲ್ಲ ಅವರಿದ್ದು ಕೂಡ ಆ ವಸ್ತು ಇಲ್ಲರೂ ಇಲ್ಲ ಅಂತ ಅನಿಸುತ್ತೆ. ಎಲ್ಲೆಲ್ಲಿ ಮಾತು ಬಂದಿರುತ್ತೋ ಅರ್ಥ ಹಾಗೆ ಮಾಡ್ಕೋಬೇಕು. ಮೋಕ್ಷವತ್ ಕೇವಲ ಸ್ಯಾಸ್ಯ ಶಕ್ತಿಯ ಸಮ್ಮಗ್ ವಿಜೃಂಭಿತಂ. ಪರಮಾತ್ಮ ಮೋಕ್ಷವನ್ನು ಹಾಕ್ಕೊಡ್ತಾನಲ್ಲ ಹಾಗೆ ಕೇವಲ ಸ್ಥಾನ ಎದ್ದು ಕಾಣ್ತಕ್ಕಂಥ ಮುಕ್ತಿಯಲ್ಲಿ ಭ್ರಮೆನೇ ಇಲ್ಲ. ಯಾವ ಕಾಲಕ್ಕೂ ಜೀವ ಏನ್ಕೊಳ್ಳೋದು ನಾನು ಮಾಡ್ತೇನೆ ಅನ್ನೋ ಪ್ರಶ್ನೆ ಬರೋದಿಲ್ಲ. ನಿರ್ಮಮೋ ನಿರಹಂಕಾರ ಅಂಬೋದು ಇಲ್ಲಿ ಕಷ್ಟಪಟ್ಟು ಸಾಧಿಸಿದರೆ ಅಲ್ಲಿ ಸಿದ್ಧಿ ಅದು ಸಹಜವಾಗಿ ಇರ್ತಾನೆ. ಸೈಕಲ್ಕರು ಎಷ್ಟು ಕಷ್ಟಪಟ್ಟು ಬೇಡೋದು ಹೇಳೋದೆಲ್ಲ ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ? ಎರಡು ಕೈ ಬಿಟ್ಟು ಹೋಗ್ತಾರೆ, ಹಿಂದೆ ಬಿಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಮುಂದಕ್ಕೆ ಎತ್ತಾನೆ. ಇವೆಲ್ಲ ಯಾವಾಗ ಸಾಧ್ಯ? ಫುಲ್ ಎಕ್ಸ್ಪರ್ಟ್ ಆದಮೇಲೆ. ಅದು ಮುಕ್ತಿಯಲ್ಲಿ ಹಾಗೆ ಏನು ಬೇಕಾದ್ರೂ ಮಾಡೋಲ್ಲ. ಜಕ್ಷನ್ ಕ್ರೀಡನ್ ರಮಮಾಣ ಹೇಗೆ ಬೇಕಾದ್ರೂ ಇರ್ತಾರೆ, ಏನು ಸಮಸ್ಯೆನೇ ಇಲ್ಲ. ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ ಬರಬೇಕು. ಇಲ್ಲಿ ತುಂಬ ಜನ ಕಷ್ಟ ಅನ್ಕೋತ ಕೂತ್ಕೊಂಡು ಕೆಲಸನೇ ಆಗೋದಿಲ್ಲ, ಎಲ್ಲ ದೇವರು ಮಾಡ್ತಾ ಇರ್ತಾರೆ, ಆಟೋಮೆಟಿಕ್ ಆಗಿಬಿಡುತ್ತೆ. ಇವತ್ತು ಕ್ಯಾಶಿಯರ್ ಕೊಡ್ಬೇಕಾದ್ರೆ ಪೂರ್ತಿ ನಂದಲ್ಲ ಅಂತ ಅನಿಸಿದ್ದಾನೆ ಇಟ್ಕೊಂಡೇ ಕೊಡ್ತಿರೋದು. ಕೊಟ್ಟು ಆಮೇಲೆ ಅಂತ ಅನ್ನೋದಲ್ಲ, ಇದನ್ನ ಕೆಟ್ಕೊಂಡೇ ಕೆಲಸ ಮಾಡ್ತಾರೆ. ಮೊದಲು ಹಾಗೆ ಕೊಡಬೇಕು ಅಂದರೆ ಕೊಟ್ಟ ಮೇಲೂ ಹಾಗೆ. ಇದು ಯಾವ ಕಾಲಕ್ಕೂ ಸಹ ನಾಹಂ ಕರ್ತ ಅಹಂಕಾರ ಪರಿಚಯ ಸರಿಯಾಗಿರೋದು. ಅದೇ ರೀತಿಯಲ್ಲಿ ಮೊದಲು ಕೇಳಿದಾಗೆಲ್ಲ ಇದೆಲ್ಲ ಏನು ಕಷ್ಟ ಆಗುತ್ತೆ ಹೊಂದ್ಸೋಕ್ಕೆ ಸಾಧ್ಯನಾ? ಈ ಗೇರು ಅಂತೀರಿ, ಕ್ಲಚ್ಚು ಅಂತೀರಿ, ಬ್ರೇಕು ಅಂತೀರಿ, ಏನಿವೆಲ್ಲ ಪೂಜೆ ತೆದ್ದೋಗ ಸುಮ್ಮನೆ ನೀವೇ ಮಾಡ್ಕೊಂಡು ನಮಗೆ ಬೇಡ ಅಂದುಬಿಡ್ತಾರೆ. ಆಮೇಲೆ ನೋಡಿದರೆ ನಾನೇ ಮಾಡ್ತೀನಿ, ಬಿಲ್ಮು ಕೊಡೋದಿಲ್ಲ ಅಂತಾರೆ. ಡ್ರೈವಿಂಗ್ ಬಂದವರಿಗೆ ಜನರಲ್ಲಿ ಏನು ಮಾಡೋದು ಇಷ್ಟಪಡೋದಿಲ್ಲ, ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಇದು ಸ್ವಲ್ಪ ಹೊತ್ತು ಹೋಗ್ತಾರೆ ಇರ್ತಾರೆ ಮುಂದಕ್ಕೆ. ಅದು ಎಂಜಾಯ್ಮೆಂಟೇ ಬೇರೆ. ಈಗ ನಮ್ಗೆ ಅರ್ಥ ಆಗುತ್ತೆ. ಡ್ರೈವಿಂಗ್ ಬರದೇ ಇದ್ದವ್ರು ಕಾರಲ್ಲಿ ಕೊಡೋದಕ್ಕೂ ಡ್ರೈವಿಂಗ್ ಒಂದು ಕಾರ್ ಎಷ್ಟು ವ್ಯತ್ಯಾಸ ಇದೆ. ಸೊ ಡ್ರೈವಿಂಗ್ ಗೊತ್ತಿದ್ದು ಜೀವನ ಮಾಡೋರಿಗೂ ಎಷ್ಟು ವ್ಯತ್ಯಾಸ ಇದೆ. ನಾಹಂಕರ್ತ ಹರಿಕರ್ತ ಅಂತ ಯಾರು ಬದುಕ್ತಾರೆ ಅವ್ರು ಎಂಜಾಯ್ ಮಾಡ್ತಾರೆ ಲೈಫನ್ನು. ಇವ್ರು ಎಂಜಾಯ್ ಮಾಡೋಕ್ಕೆ ಬರೋದಿಲ್ಲ, ಭ್ರಮೆಯಲ್ಲಿರ್ತಾರೆ. ಆದ್ದರಿಂದ ಎಂಜಾಯ್ಮೆಂಟ್ ಇಲ್ಲ ಅಲ್ಲಿ. ಸರಿಯಾಗಿ ಯೋಚನೆ ಮಾಡಬೇಕು. ಅದು ನಮಗೆ ಮೊದಲು ಏನು ಭಾರಿ ಕಷ್ಟ ಅನಿಸುತ್ತೆ, ಭಾರಿ ಸುಲಭ ಉಸಿರಾಟ. ಜೀವನ ಅತಿ ಮುಖ್ಯವಾದದ್ದು. ಸಲೀಸಾಗಿ ಮಾಡ್ತಾರೆ. ಆಶ್ಚರ್ಯ ಅಂತ ಕೇಳಿದರೆ ಎಲ್ಲ ಕೆಲಸಕ್ಕಿಂತ ಅತಿ ಭಾರಿ ಕಷ್ಟದ ಕೆಲಸ ಉಸಿರಾಟ. ಐಸಿಯುದಾಗ ಐಸಿಯುಗೆ ಹಾಕಿಬಿಟ್ರೆ ಲೆಟರೇಟ್ರ್ ಗೊತ್ತಾಗುತ್ತೆ. ಇಲ್ಲಿ ಮಾತ್ರ ಗೊತ್ತು ಕೂಡ ಆಗೋದಿಲ್ಲ. ಇದು ಗೊತ್ತಾಗುತ್ತೆ. ಅವ್ರು ನೋಡಿದರೆ ಅಯ್ಯಪ್ಪ ಸ್ಥಿತಿ ಅಷ್ಟು ಒದ್ದಾಡ್ತಿರ್ತಾರೆ. ಏತ್ವೇವಂ ಏತದ್ ರಹಸ್ಯಂ ಪರಮಂ ಬ್ರಹ್ಮಸೂತ್ರ ಪದೋದಿತಂ. ಇದು ರಹಸ್ಯ ಎಲ್ಲಿ ಗೊತ್ತಾಗುತ್ತೆ ನಮಗೆ? ದೊಡ್ಡ ರಹಸ್ಯದ ವಿಚಾರವನ್ನು ಆಭಾಸ ವಿಚಾರ ಮಾಡಾಕ್ಬಿಟ್ಟಿದ್ದಾರೆ. ಯಾವುದನ್ನು ಅಸ್ವತಂತ್ರ ಅಂತ ಹೇಳೋದು ದೃಷ್ಟಾಂತ ಕೊಡ್ತಿದ್ದಾರೆ, ಅದನ್ನು ಸುಳ್ಳಿ ದೃಷ್ಟಾಂತ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು ದೇವ್ರ ಮಹಿಮೆನೇ ಹೋಯಿತು, ನಮ್ಮ ಇದು ಹೋಯಿತು, ಎರಡು ಹಾಳಾಗೋಯ್ತು. ಇವತ್ತೆ ಪಾಪ ಊಟಕ್ಕೆ ಕೂತವರಿಗೆ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ಬಿಟ್ಟು ಊಟ ಬಿಟ್ಟು ಎಬ್ಬಿಸ್ಬಿಟ್ರೆ ಅದು ನಿಜವಾದ ಅಕ್ಕಿನೇ. ಅವ್ನು ಉಪವಾಸ ಬಿದ್ದು ಸಾಯ್ತಾನೋ ಇಲ್ವೋ, ಆ ರೀತಿ ಆಗಿದೆ. ಮಿಸ್ಗೈಡ್ ಮಾಡಿದಾಗ ಆಯ್ತು ಅದರಿಂದ. ಅದು ಒಂದು ಕೇವಲ ಅಂದರೆ ಸ್ವತಂತ್ರ ದೇವರಿಗೆ. ಇದು ಕೇವಲ ಅಲ್ಲ, ಅಕೇವಲ ಅಂತ ಹೇಳಿದರೆ ಅಸ್ವತಂತ್ರ. ಕೇವಲ ದೇವರಿಗೆ ಹೇಳಿದ್ದು ಕೇವಲಸ್ಯ ಪರಸ್ಯಾಸ, ಸ್ವತಂತ್ರನಾದ ಪರಮಾತ್ಮನಿಗೆ. ಇಲ್ಲಿ ಅಕೇವಲ ಅಂತ ಹೇಳಿದರೆ ಅಸ್ವತಂತ್ರರು. ಕೇವಲ ಶಬ್ದಕ್ಕೆ ಸ್ವತಂತ್ರ ಅಂತ ಅರ್ಥ. ಕೇವಲ ಅವ್ರು ಮಾತ್ರ ಮಾಡ್ಬೋದು ಅಂತ ಹೇಳಿದ್ರೆ ಕೇವಲ ಅಂದರೆ ಬೇರೆ ಯಾರೂ ಬೇಕಿಲ್ಲ, ಅವ್ರ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಯಾವುದಕ್ಕೆ ತಗೋಬೋದು, ಇಲ್ಲಿ ಅದಲ್ಲ, ಸ್ವಾತಂತ್ರ್ಯ ಅಂತ ತಗೋಬೇಕಿಲ್ಲ. ಮೋಕ್ಷವತ್ ಕೇವಲಸ್ಯಾಸ್ಯ ಶಕ್ತಿಯ ಸಮ್ಯಕ್ ವಿಜೃಂಭಿತಂ ಏತದ್ ರಹಸ್ಯಂ ಪರಮಂ ಬ್ರಹ್ಮಸೂತ್ರ ಪದೋದಿತಂ ಏತು ಏವಂ ನ ವಿಜಾನಂತಿ ತೇಹಿ ಯಾಂತಿ ಅಧರಂ ತಮಃ. ಯಾರನ್ನು ತಿಳ್ಕೊಡೋದಿಲ್ಲ ಅವ್ರು ಉದ್ಧಾರ ಆಗೋದಿಲ್ಲ, ಅಲ್ಲ ಅಧೋಗತಿಗೆ ಹೋಗ್ತಾರೆ. ಅದೇ ತಥೋ ಯಾಂತಿ ಅಧಮಾಂ ಗತಿಂ ಅಂತ ಹೇಳಿದ್ದಾರಲ್ಲ, ಅದಕ್ಕೆ ಹೋಗ್ತಾನೆ. ಏತ್ವೇತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಧಿ ನಷ್ಟಾನಚೇತಸಃ. ಅವರೆಲ್ಲ ನಷ್ಟರು ಅಂದರೆ ಪೂರ್ತಿ ಗಾನ್ ಅಂದು ಬಿಡ್ತಾರೆ. ಬದುಕಿದ್ದಾನೆ ಅವ್ನು ಸತ್ತ ಅಂತಾರೆ, ಬದುಕಿದ್ದಾನೆ ಸತ್ತ ಅಂತ ಕರೀತಾರೆ. ಅದಕ್ಕೆ ಬದುಕಿ ಒಂದೇ ಇನ್ನೇನು ಇಲ್ಲ, ಅದರಿಂದ ಡೆಡ್ ಇದ್ದಾಗಲೆಕ್ಕ. ಅವನು ಸಾಯುವ ಅಯ್ಯೋ ನಾನು ಸತ್ತೆ ಅಂತಲೇ ಬರ್ತಾರೆ. ಸತ್ತರು ಬತ್ತೆ ಯಾಕೆ ಬರ್ತಾರೆ? ಕೆಡೋದಿಲ್ಲ.
ಅಯ್ಯೋ ಸತ್ಯ ಅಂತ ಬಂದರೆ ಸತ್ವವನ್ನು ಬಂದರೆ ದೆವ್ವ ಬಂದಾಗಲ್ಲ. ಅಲ್ಲ, ಅವನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ ಅಂತ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ನಷ್ಟ. ಅಲ್ಲಿ ಹೇಳ್ತಾರೆ ಸ್ವಯಂ ನಷ್ಟಾ ಜಗತಕ್ಷಯಕಾರಿಣ. ಎಲ್ಲಿ ಬಂದಿದೆ? ಭಾಳ ಅಲ್ಲಿ ಮುಗಿದೋಯ್ತು, ಬಂಗಳ ಇವತ್ತು ಮುಗಿತು ಕಥೆಯಲ್ಲಿ. ಕೃಷ್ಣಾರ್ಪಣಮಸ್ತು. ಸ್ವಯಂ ನಷ್ಟಾ ಜಗತಕ್ಷಯಕಾರಿಣ, ಆಸುರಿ ಸಂಪತ್ತಿನ ವರ್ಣನೆ ಅದು. ತಾವು ಹಾಳಾಗ್ತಾರೆ, ಜಗತ್ತನ್ನು ಹಾಳು ಮಾಡ್ತಾರೆ. ಸರ್ವಜ್ಞಾನ ವಿಮೂಢ ಅಂತಾನ್ ವಿದ್ಧಿ ನಷ್ಟ. ಮಂಗಳಾಗಿದ್ದ್ರ ಬಗ್ಗೆ ಪ್ರಶ್ನೆ ಕೇಳಬಾರ್ದು ಅಂತ ಇದು ಮಾಡ್ಕೊಬಿಡು, ಔಟ್ ಆಫ್ ಸಿಲೆಬಸ್ ಅದು. ಏತು ಅಭ್ಯಾಸೂಯಂತೋ, ಈದ್ ಕೇಳಬಾರ್ದು, ಗೊತ್ತಿಲ್ಲ ಅದರಿಂದ ಈದ್ ಕೇಳಬಾರ್ದು. ಹಿಂದಿದ್ದು ಕೇಳಾಗಿಲ್ಲ, ಮುಂದಿದ್ದು ಗೊತ್ತೇ ಇಲ್ಲ ಅದರಿಂದ ಯಾವುದನ್ನು ಕೇಳಬಾರ್ದು. ಪ್ರಶ್ನೆ ನಾಟ್ ಅಲೋಡ್. ಏತು ಅಭ್ಯಾಸೂಯಂತೋ ನಾನು ತಿಷ್ಠಂತಿ ಮೇ ಮತಂ. ಇದೆಲ್ಲ ಇಲ್ಲದ ಮತ್ತೆ ನೋಡಿ, ಭಗವದ್ಗೀತಾ ವಾಕ್ಯ ಹೀಗೆ ಬಂದಿದೆ. ಆ್ಯಕ್ಚುಲಿ ವಾಕ್ಯ ಅದು ಇಲ್ಲೂ ರಿಪೀಟ್ ಅದೇ ವಾಕ್ಯ ಇದೆ. ಎಷ್ಟೋ ವಾಕ್ಯಗಳು ಪುರಾಣದಲ್ಲಿ ಇದರಲ್ಲಿ ಬಂದು ಇಂಟರ್ಚೇಂಜ್ ಆಗ್ತಾ ಇರ್ತಾರೆ. ಅದು ಇಲ್ಲಿದೆ ಅಲ್ಲಿದೆ. ಗೀತಾ ವಾಕ್ಯ ಅಲ್ಲಿ ಕೋಟ್ ಮಾಡಿಲ್ಲ, ಎರಡು ವಾಕ್ಯನೂ ಒಂದೇ ಕಡೆ ಇದೆ ಅಷ್ಟೇ ಹೊರತು ಇದನ್ನು ಅಲ್ಲಿ ಆದರೆ ಇಲ್ಲಿ ಪಡೆದವ್ರು ಅವರೇ. ಆದ್ದರಿಂದ ಯಾವುದನ್ನು ತಗೋಬೇಕು, ಅವರದೇ ಇರೋದು ಎರಡು. ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಯೆ ನಷ್ಟಾನ ಚೇತಸಃ. ಏತದನುಷ್ಠಿಸ್ಯಂತಿ ಪಾರ ನೋಡಿ, ನೆಕ್ಸ್ಟ್ ಬೇರೆ ಆಯ್ತಿದ್ದಾಗಲೇ. ಪಾರಂಪರ್ಯಾಗತಂ ಮಮ ನೋಡಿ, ನಾನು ಹೇಳಿದ್ದು ಅಷ್ಟೇ ಅಲ್ಲ, ಪರಂಪರೆಯಲ್ಲಿ ಬಂದಿದೆ. ಈ ಪದ ಎಲ್ಲಿ ಬಂದಿದೆ ಮತ್ತೆ? ಎಲ್ಲಿ ಬಂತು? ಏವಂ ಪರಂಪರಾ ಪ್ರಾಪ್ತಂ ಏವಂ ರಾಜರ್ಷಯೋ ವಿದುಹು. ದೇವರು ಹೇಳಿದ್ದು ಮುಂದೆ ಪರಂಪರೆ ಬಂದಿರೋದು. ಅದು ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಒಂದು ಕೆಲಸ ಮಾಡಿಬಿಟ್ಟು ಪರಂಪರೆ ಆಗಲಿಲ್ಲ, ಅದು ಸರಿಯೇ, ಅದು ಪರಂಪರೆಯವರಿಗೆ ಬೇಕಿಲ್ಲ. ಅದು ಪರಂಪರೆಯಾಗಿ ಬಂದಾಗ ಏನಾಯ್ತದ, ಅದೆಲ್ಲರೂ ಅನುಷ್ಠಾನ ಮಾಡಲೇಬೇಕು ಅಂತ ಬರುತ್ತೆ. ಅದನ್ನೇ ಅರ್ಜುನ ಸನಾತನ ಧರ್ಮ ಹೋಗುತ್ತೆ ಅಂತ ಹೇಳಿದ್ನಲ್ಲ, ಅದು ಆ ಸನಾತನ ಅಂದರೆ ಒಂದೇ, ಪರಂಪರೆಯಿಂದ ಪರಂಪರ್ಯವಾಗಿ ಅದು ಯಾರು ಸತ್ಪರಂಪರೆಯಿಂದ ದುಷ್ಪರಂಪರೆಯಿಂದ ಬಂದಿದ್ದಲ್ಲ, ಅದಕ್ಕೆ ಸನಾತನ ಅಂತ ಕರೀತಾರೆ. ಸನಾತನ ಅಂದರೆ ಏನು? ನಿತ್ಯ ಅಂತ ಅರ್ಥ. ಸದಾತನ ಸನಾತನ ಯಾವಾಗಲೂ ಇರ್ತಕ್ಕಂಥ ಧರ್ಮಗಳನ್ನು ಕರೀತಾರೆ. ಏತ್ವೇತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಯೆ ನಷ್ಟಾನ್ ಅಚೇತಸಃ. ಏತ್ವೇತದನುತಿಷ್ಠಂತಿ ಪಾರಂಪರ್ಯಾಗತಂ ಮಮ ತೇಯಾಂತಿ ಪರಮಂ ಸ್ಥಾನಂ ಮಮೈವೋದಿತ ಮಂಜಸ. ಯಾರು ಅನುಷ್ಠಾನ ಮಾಡ್ತಾರೆ ಶ್ರದ್ಧೆಯಿಂದ, ಅವ್ರು ನನ್ನ ಸ್ಥಳಕ್ಕೆ ಬರ್ತಾರೆ. ತುಂಬ ಕೆಲಸ ಕರೆದು ಸನ್ಮಾನ ಮಾಡ್ತಾರಲ್ಲ, ಹಾಗೆ ಕರೀತಾರೆ ಅಂದರೆ ಹತ್ತಿರ ಕರೀತಾರೆ. ಗೊತ್ತಾಯ್ತಾ? ದೂರ ಹೋಗೋ ಬೇರೆ, ಹತ್ತಿರ ಸನ್ಮಾನ, ದೂರ ಕೂಡ ಸನ್ಮಾನ ಮಾಡೋಕ್ಕಾಗತ್ತಾ? ಹ್ಯಾಕೆ ಕೊಡೋದು? ಹತ್ತಿರ ಮಾಡಬೇಕು. ಅದಕ್ಕೋಸ್ಕರನೇ ದೇವ್ರ ಹತ್ತಿರ ಕರೀತಾನೆ. ಈ ದೇವ್ರು ಹಾಕ್ಕೊಟ್ಟ ಪದ್ಧತಿ ಇದು. ಹತ್ತಿರ ಕರೀತಾನೆ ಎಂಬುದು ದೇವ್ರು ಹಾಕ್ಕೊಟ್ಟ ಪದ್ಧತಿ. ಇವರು ಅನುಷ್ಠಾನ ಇದು ಯಾವುದೋ ಕಾರಣಕ್ಕೆ ಇವರು ಮಾಡ್ತಾರೆ. ವೈಧರ್ಮ್ಯಾಚ ನ ಸ್ವಪ್ನಾಧಿಪತೆ. ಸ್ವಪ್ನಕ್ಕೆ ಹೋಲಿಸ್ಬೇಕು, ಸ್ವಪ್ನಕ್ಕೆ ಹೋಲಿಸ್ಬಾರ್ದು, ಎರಡೆರಡು. ಜಗತ್ತು ಸ್ವಪ್ನ ಇದ್ದ ಹಾಗೆ ಹೋಲಿಸ್ಬೇಕು. ಯಾವಾಗ ಅಸ್ವಾತಂತ್ರ್ಯ ಅರ್ಥ ಮಾಡ್ಕೊಳ್ಳೋದು ಸ್ವಪ್ನ ಇದ್ದಾಗೆ ಕರೆಕ್ಟ್. ಸ್ವಪ್ನಕ್ಕೆ ಹೋಲಿಸ್ಬೇಡಿ, ಸುಳ್ಳು ಅಂತ ಹೇಳೋ ಸ್ವಪ್ನಕ್ಕೆ ಹೋಲಿಸ್ಬೇಡಿ. ಆ್ಯಕ್ಚುಲಿ ಸ್ವಪ್ನ ಸುಳ್ಳಲ್ಲ. ನಿಮ್ಮ ಸುಳ್ಳು ಅಂತ ಸ್ವಪ್ನದ ಇದಲ್ಲ. ಸುಳ್ಳು ಅನ್ನೋ ದೃಷ್ಟಾಂತ ಕೊಡೋದಾದ್ರೆ ಸ್ವಪ್ನದ ಕೊಡಬೇಡಿ ಅಷ್ಟೇ. ಸ್ವಪ್ನದ ಕೊಟ್ಟರೆ ಏನು ಅನ್ಬೇಕು ನೀವೀಗ? ಅಸ್ವಾತಂತ್ರ್ಯ ಹೇಳಬೇಕು, ಸುಳ್ಳು ಅಂತ ಹೇಳಬಾರ್ದು. ಯಾವುದು? ನೀವೇ ಹೇಳಿ ನೋಡೋಣ. ಎಲ್ಲಿ ಬಂತಿದ್ದು? ಸಮಯಪಾದ ಇದು. ಕಂಟಿನ್ಯೂ ಆಯಿತು. ನಾಸತ್ವ ದುಷ್ಟತ್ವ ಅಂತ ಕಂಟಿನ್ಯೂ ಆಯ್ತು. ಹಾಗೆ ಸ್ವಪ್ನದಂತೆ ಅಲ್ಲ. ಸ್ವಪ್ನ ಹೇಳ್ತೇವೆ, ಸ್ವಪ್ನದಂತೆ ಅಲ್ಲ. ಅವರೇ ಸ್ವಪ್ನದ ಬಗ್ಗೆ ಹೇಳ್ತೇವೆ, ಸ್ವಪ್ನದಂತೆ ಅಲ್ಲ ಅಂತ ಹೇಳಿದರೆ ಇದು ಸುಳ್ಳನ್ನು ಖಂಡನೆ ಮಾಡಕ್ಕೆ ಕೊಟ್ಟಿದ್ದರಿಂದ ಈ ಸ್ವಪ್ನ ಸುಳ್ಳಲ್ಲ ಆದ್ದರಿಂದ ಸ್ವಪ್ನಕ್ಕೆ ಹೋಲಿಸ್ಬೇಡಿ ಅಂತ ಅರ್ಥ. ಸ್ವಪ್ನ ಸುಳ್ಳಲ್ಲ. ಈ ಶುಕ್ತಿ ರಜತದ ಕೇಸ್ ಬೇರೆ. ಅಲ್ಲಿ ಶುಕ್ತಿ ಇದೆ, ರಜತ ಇಲ್ಲ. ಸ್ವಪ್ನದಲ್ಲಿ ಎಲ್ಲ ಇದೆ, ಅದು ವಾಸನಾಮಯ ಹೊರತು ಹೊರಗಿನ ಪದಾರ್ಥ ಅಲ್ಲ. ಅಲ್ಲಿರೋ ವ್ಯತ್ಯಾಸಗಳು ಟೋಟಲ್ ಸುಳ್ಳು ಎಂಬುದು ಇಲ್ಲೇ ಇಲ್ಲ. ಒಂದು ಅಂಶ ಸತ್ಯ ಇರಬೇಕಾದ್ರೆ. ಎಂಥ ಸುಳ್ಳಿದ್ದಾಗಲೂ ಕೂಡ ಏನಿರಬೇಕು? ಒಂದು ಅಂಶ ಸತ್ಯ ಇರುತ್ತೆ. ಇದು ಶುಕ್ತಿ ಸುಳ್ಳ, ಶುಕ್ತಿ ಸತ್ಯ, ರಜತ ಸುಳ್ಳು. ಎರಡೂ ಇಲ್ಲದ್ರೆ ಭ್ರಮೆನೇ ಬರೋದಿಲ್ಲ. ಒಂದು ಅಂಶ ಸತ್ಯ ಇರಲೇಬೇಕು. ಅದಕ್ಕೆ ಭ್ರಮೇಪಿ ಅಭ್ರಮ ಭಾಗೋಸ್ತಿ ಆಚಾರ್ಯ ಹೇಳ್ತಾರೆ. ಎಂಥ ಭ್ರಮೆಯಲ್ಲೂ ಕೂಡ ಒಂದು ಏನಿದೆ. ಆದ್ದರಿಂದ ಜಗ ಸುಳ್ಳು ಅಂತೀರೋ ಅನ್ಕೊಂಬಿಡಿ, ಹೋಗಲಿ. ಒಂದು ಒಪ್ಪಬೇಕು ನೀವು ಹಾಗಿದ್ರೆ. ಯಾವುದೋ ಒಂದು ಒಪ್ಪಬೇಕು. ಎಲ್ಲೋ ಒಂದಿದೆ ಜಗತ್ತು, ಇಲ್ಲಿ ಕಾಣೋದಿಲ್ಲ. ಅದು ಇದೆಲ್ಲ ಹೇಳಿದ್ದಾರೆ. ಇನ್ನೂ ಪ್ರೂವ್ ಮಾಡಿಕೊಂಡು ಎರಡು ಜಗತ್ತು ಒಪ್ಪಬೇಕು ಅಂತ ಹೇಳಿ, ಒಂದಲ್ಲಿ ಎರಡು ಒಪ್ಪಬೇಕಾಗುತ್ತೆ. ಹಾಂ. ಏತ್ವೇತದ ಅನುತಿಷ್ಠಂತಿ ವೈಧರ್ಮ್ಯ. ಇವೆಲ್ಲ ಜಗತ್ತಿಗೆ ರೀಚ್ ಆಗಿಲ್ಲ. ವೆರಿ ಇಂಪಾರ್ಟೆಂಟ್ ಅಂದರೆ ಅದನ್ನು ಗೊತ್ತಾದರೆ ಅದು ಯಾರೂ ಇದು ಮಾಡೋಕ್ಕೆ ಹೋಗಲ್ಲ. ಅದು ಸ್ವಪ್ನ ನಂಬ್ಕೊಂಡ್ಬಿಟ್ಟಿದ್ದಾರೆ. ಸ್ವಪ್ನ ಎಕ್ಸಾಂಪಲ್ ಕೊಡ್ತಾರೋ ಉಪನ್ಯಾಸಗಳಲ್ಲಿ ಎಲ್ಲ ಚಪ್ಪಾಳೆ ಕೆತ್ತೋಗ್ಬಿಡ್ತಾರೆ. ಯೋಚನೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ವೇದಾಂತ ಸಂತತ ಕೃತಾಂತ ರಸಂಬ್ರ ವಿದ್ವ ಎರಡು 10 ಜನಕ್ಕೆ ಇರಲಿಲ್ಲ. ಆಚಾರ್ಯ ಕೊಟ್ಟರು ಗೊತ್ತಾಯಿತು. ಆಚಾರ್ಯಗಂತೆ ಯಾರಿಗೆ ಇನ್ನೂ ಗೊತ್ತಿಲ್ಲ, ಅವ್ರು ಇನ್ನೂ ಗೊತ್ತಿಲ್ಲ ಪಾಪ. ಅವ್ರು ಇನ್ನೂ ಎಷ್ಟೋ ಜನ ತಿಳ್ಕೋ ಅಪೇಕ್ಷೆ ತುಂಬ ಜನ ಇದ್ದಾರೆ. ಅವ್ರಿಗೆ ಲಿಂಕೇ ಇಲ್ಲ. ಗೊತ್ತಾಯ್ತಾ?
ಇವ್ರು ಲಿಂಕ್ ಇದ್ದವರು ಎಲ್ಲರೂ ಉಪಯೋಗ ಮಾಡ್ಕೋತಾ ಇಲ್ಲ, ಕೆಲವರು ಲಿಂಕೇ ಸಿಕ್ಕಿಲ್ಲ. ಆವಾಗ ಪುಸ್ತಕನೇ ಇರಲಿಲ್ಲ, ತರುಮೂಲನೇ ಇರಲಿಲ್ಲ, ಆದ್ದರಿಂದ ವಿಚಾರ ಸರಣಿಗೆ ಗೊತ್ತೇ ಆಗ್ತಿರಲಿಲ್ಲ. ಈಗ ನಮ್ಮ ಸ್ಥಿತಿ ಏನಾಗಿದೆ, ಸೃಷ್ಟಿ ಮಾಡೋದು, ಅಡುಗೆ ಇದೆ, ಬಡಿಸೋರು ಇಲ್ಲದೆ ಕೂತಿದ್ದಾರೆ. ಇವತ್ತು ಅದೇ ಸಮಸ್ಯೆ ಆಗಿರೋದು, ಬಡಿಸೋರದೇ ಭಾರಿ ಸಮಸ್ಯೆ ಆಗಿದೆಯಲ್ಲ, ಇಲ್ಲೂ ಹಾಗೆ ಆಗಿರೋದು. ವಿದ್ವಾಂಸರ ಕೆಲಸ ಬಡಿಸೋ ಕೆಲಸ ಅಷ್ಟೇ, ಗ್ರಂಥಗಳು ರೆಡಿ ಇದೆ, ಅವೆಲ್ಲ ಬಡಿಸ್ಬೇಕಷ್ಟೇ ಹೊರತು ಇನ್ನೇನು ಮಾಡಬೇಕಾಗಿಲ್ಲ. ವೈಧರ್ಮ್ಯಾಚ್ಚನ ಸ್ವಪ್ನಾಧಿವತ್ತಿಚ ಪ್ರಧಾನ್ವಸ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ಓಚಂ. ನೋಡಿ, ಮೊದಲಿಗಿದೆ, ಓಚಂ ಕೊನೆಗಿದೆ, ಸೇರಿಸು ಪ್ರವೋಚಂ ಅಂತ ಸೇರುತ್ತೆ. ಇದು ಇದರಲ್ಲಿ ಉಪಯೋಗಿಸ್ಬಾರ್ದು, ಕ್ಲಾಸಿಕಲ್ದಲ್ಲಿ ಉಪಯೋಗಿಸ್ಬಾರ್ದು. ವೇದಗಳಲ್ಲಿ ಆ ಒಂದು ವಿಶಿಷ್ಟ ಶೈಲಿ ಇದೆ, ಅನುಸರಣೆ ಮಾಡಿ. ಇದು ಬರೀ ಎಲ್ಲ ಉಳ್ಕೊಂಡ್ಬಿಡುತ್ತೆ ಹೋಗಿ. ಪ್ರಧಾನ್ವಸ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ಓಚಂ ಸತ್ಯಾಸತ್ಯಸ್ಯ ಕರಣಾನಿ ಓಚಂ. ಬ್ರಹ್ಮಸೂತ್ರ ಇದಿಷ್ಟು ಆಯಿತು. ಅದನ್ನು ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ತುಂಬ ಸತ್ ಕೋಟ್ ಮಾಡಿದ್ದಾರೆ, ಅದನ್ನು ಅರ್ಥ ನೋಡಿ ಆಗಿದೆ. ಘ ಅಂದರೆ ಸತ್ಯ, ಅವಧಾರಣೆ ಘ. ಪ್ರಧಾನ್ವಸ್ಯ ಅನುವಸ್ಯ ಬಿಡಿಸ್ಬೇಕದನ್ನು. ಮಹತೋ ಮಹಾನಿ, ಪರಮಾತ್ಮ ಎಂಥವನು ಗೊತ್ತಾ? ಮಹತಃ ಪರಮಾತ್ಮ ಎಂಥವನು, ಮಹತಃ ಭಗವತಃ ಮಹಾನಿ, ದೊಡ್ಡ ಕೆಲಸಗಳಿವೆಲ್ಲ ಕೂಡ. ಏನದು? ಸತ್ಯಾಸತ್ಯಸ್ಯ ಕರಣಾನಿ, ಸತ್ಯಸ್ಯ ಅತಸ್ತ್ಯ. ಸತ್ಯ ಅಂದರೆ ಈ ಸತ್ಯ, ಸತ್ಯ ಅಂದರೆ ಅಸತ್ಯ, ಅಭಾವ ಭಾವ, ಅನೇಕ ಅರ್ಥಗಳು. ಇನ್ನೂ ಕೂಡ ಮೂರ್ತ ಅಮೂರ್ತ ಬೇಕಾಷ್ಟು ಮೂರ್ತಂ ಸತಿಥಿ ಸಂಪ್ರೋಕ್ತಂ. ಇದೆಲ್ಲ ಕೂಡ ಏನಾಗಿದೆ? ಕರಣಾನಿ ವೋಚಂ, ಅವಕ್ಕೆಲ್ಲ ಪ್ರವೋಚಂ ಹೇಳಿ ಆಗಿದೆ ಅಂಥೇಳಿ ವೇದಗಳಲ್ಲಿ ಬಂದಿದೆ. ಇದಿಷ್ಟು ಒಂದಾಯ್ತು. ಈಗ ಇಷ್ಟಾದ ಮೇಲೆ ಭಾಗವತದ ವಿಶೇಷತೆ ಹೇಳ್ತಾರೆ. ಈಗ ಇದೆಲ್ಲ ಮಂಗಳ ಶ್ಲೋಕಗಳು ಮುಗಿದಿದ್ದಷ್ಟೇ. ಈಗ ಈ ಮುಂದೆ ಭಾಗವತ ಶುರುವಾಗಬೇಕು. ಅದ್ರ ಮಹಿಮೆ ಏನು ಅಂತ ಕೇಳಿದರೆ, ಬ್ರಹ್ಮಸೂತ್ರ, ಮಹಾಭಾರತ, ಗಾಯತ್ರಿ, ವೇದ ಸಂಬಂಧಶ್ಚಾಯಂ ಗ್ರಂಥ. ಬ್ರಹ್ಮಸೂತ್ರ, ಮಹಾಭಾರತ, ಗಾಯತ್ರಿ, ವೇದ ಸಂಬಂಧಶ್ಚಾಯಂ ಗ್ರಂಥ. ಇಷ್ಟು ಲಿಂಕ್ ಇದೆ ಭಾಗವತಕ್ಕೆ. ಇದನ್ನು ಓದಿದ್ರೆ, ಭಾಗವತ ಓದಿದ್ರೆ ಇಷ್ಟೆಲ್ಲ ಓದಾಗುತ್ತೆ. ಇವತ್ತು ಸಾಲಿಡ್ ಮಾಡ್ತಾರಲ್ಲ ಹಾಗೆ, ಅವ್ರು ಫಲಮ್ ಅಂತ ಕರೆದುಬಿಟ್ಟಿದ್ದಾರೆ ಅದನ್ನು. ಅಷ್ಟು ಹಣ್ಣುಗಳು ಸಾರ ಬಂದುಬಿಟ್ಟಿರ್ತಾರೆ, ಟೇಸ್ಟು ಬೇರೆ ಆಗುತ್ತೆ, ಸತ್ವನೂ ವಿಟಮಿನ್ಸು ಬೇರೆ ಬೇರೆ ಇರೋದ್ರಿಂದ ವಿಶೇಷ ಇದು ಬರುತ್ತೆ. ಬ್ರಹ್ಮಸೂತ್ರ, ಮಹಾಭಾರತ, ಮೊದಲು ಬ್ರಹ್ಮಸೂತ್ರ ಅಂತ ಅದಕ್ಕೆ ಹೇಳಿದರು, ಹೈಯೆಸ್ಟ್ ಪರವಿದ್ಯ ಮುಖ್ಯ. ಇದು ಪರವಿದ್ಯೆನೇ, ಅದು ಮುಖ್ಯ ಪರವಿದ್ಯ. ಬ್ರಹ್ಮಸೂತ್ರ, ಮಹಾಭಾರತ, ಗಾಯತ್ರಿ, ಆಮೇಲೆ ಗಾಯತ್ರಿ ತಾರತಮ್ಯದಲ್ಲಿ ಬ್ರಹ್ಮಸೂತ್ರ ಫಸ್ಟ್, ಆಮೇಲೆ ಮಹಾಭಾರತ, ಆಮೇಲೆ ಗಾಯತ್ರಿ ವೇದಗಳ ಸಾರ, ಆಮೇಲೆ ವೇದಗಳು. ಗಾಯತ್ರಿ ವೇದನೆ, ವೇದದಲ್ಲಿ ಸಾರ 15ನೇ ಅಧ್ಯಾಯ ಶ್ರೇಷ್ಠ ಅಂತೀವಲ್ಲ ಹಾಗೆ. ವೇದ ಸಂಬಂಧಶ್ಚಾಯಂ ಗ್ರಂಥ. ಸಂಬಂಧ ಅಂದರೆ ಕನೆಕ್ಷನ್ ಅಷ್ಟೇ ಅಲ್ಲ, ಸಮ್ಯಕ್ ಬಂಧ, ಕ್ಲೋಸ್ ರಿಲೇಟೆಡ್ ಅಂತ ಅರ್ಥ. ಕ್ಲೋಸ್ ರಿಲೇಟೆಡ್. ಇಲ್ಲಿ ನೋಡಿ, ಇಲ್ಲಿ ವರ್ಣನೆ ಮಾಡಿದರು. ಗೀತೆಯಲ್ಲಿ ಬಂದೇ ಬಿಡ್ತು, ಬ್ರಹ್ಮಸೂತ್ರ ಪದಶ್ಚೈವ ಹೇತು ಮಧ್ವಿ ನಿಶ್ಚಿತ. ಇದನ್ನು ಅದನ್ನು ರೆಫರ್ ಮಾಡುತ್ತೆ, ಅದನ್ನು ರೆಫರ್ ಮಾಡುತ್ತೆ. ಆದ್ದರಿಂದ ಎಲ್ಲ ಗ್ರಂಥಗಳು ಸೇರಿ ಒಂದು ಯೂನಿಟ್. ಗಾರುಡೆ ಅರ್ಥೋಯಂ. ಇದಕ್ಕೇನು ಆಧಾರ ಪ್ರಶ್ನೆ? ಆಚಾರ್ಯ ಬೇರೆ ಯಾವ ಪುರಾಣಕ್ಕೂ ಬರೆದಾರೆ, ಒಂದೇ ಪುರಾಣಕ್ಕೆ ಅವರು ನಿರ್ಣಯ ಬರೆದರು, ಒಂದಕ್ಕೆ. ಯಾತಕ್ಕೆಂದರೆ ಇಷ್ಟು ವಿಶೇಷತೆ ಇರೋದರಿಂದ. ವಿಶೇಷತೆಯಿಂದ ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಆಚಾರ್ಯ ಹೇಳಿದರೆ ಮುಗಿದೋಯ್ತು, ಮತ್ತೆ ಬೇಕಿಲ್ಲ, ಸ್ಟಿಲ್ ಕೋಟ್ ಮಾಡ್ತಾರೆ. ಉಕ್ತಂಚ ಗಾರುಡೆ, ಗರುಡ ಪುರಾಣದಲ್ಲಿ ಬಂದಿದೆ. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬೃಂಹಿತ ಪುರಾಣಾನಾಂ ಸಾರರೂಪ ಸಾಕ್ಷಾತ್ ಭಗವತೋದಿತ ದ್ವಾದಶ ಸ್ಕಂದ ಸಂಯುಕ್ತೋ ಶತವಿಚ್ಛೇದ ಸಂಯುತ ಗ್ರಂಥೋ 18,000 ಶ್ರೀಮದ್ಭಾಗವತಾಭಿಧಃ ಇತಿ. ಅರ್ಥೋಯಂ ಬ್ರಹ್ಮಸೂತ್ರಾಣಂ, ಬ್ರಹ್ಮಸೂತ್ರಕ್ಕೆ ಮೊದಲ ಭಾಷ್ಯ ಭಾಗವತನೇ ಅಂತ ಅರ್ಥ. ಆ ಅರ್ಥದಲ್ಲಿ ಆದರೆ ಎಲ್ಲರಿಗೂ ತಿಳಿಯೋದಿಲ್ಲ, ಅದು ಪ್ರತ್ಯೇಕವಾಗಿ ಆಚಾರ್ಯರಿಂದ ಬರೆಸಿದರು. ಭಾರತಾರ್ಥ ವಿನಿರ್ಣಯ, ಭಾರತಾರ್ಥ ವಿನಿರ್ಣಯ. ಆದ್ದರಿಂದ ತಾತ್ಪರ್ಯ ನಿರ್ಣಯ ಏನಾಯ್ತಾಗ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ಆಯ್ತು. ಇದು ವಿನಿರ್ಣಯ, ಇದರ ಅರ್ಥ ಆಗಿದ್ದರೆ ಅದಕ್ಕೂ ಸೇರಿಕೊಂಡ್ಬಿಟ್ಟು ಹೇಳಿದರು, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ. ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬೃಂಹಿತ. ಗಾಯತ್ರಿ ಭಾಷ್ಯರೂಪ ಇದು. ಗಾಯತ್ರಿ ಅದಕ್ಕೆ ಲಿಂಕ್ ಎಂಥದ್ದಿದೆ, ಅದಕ್ಕೆ ಅರ್ಥನೇ ಇಲ್ಲಿ ಬಂದಿರೋದು. ಅದು ತಿಳಿಸೋಕ್ಕೆ ಏನು ಮಾಡಿದರು? ಅರ್ಥೋಯಂ ಬ್ರಹ್ಮಸೂತ್ರಾಣ ಜನ್ಮಾದ್ಯಸ್ಯ, ಮೊದಲೇ ಪದ ಏನದು? ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಮೊದಲಿಗಿಟ್ರು. ಗಾಯತ್ರಿ ಸಂಬಂಧ ಇದೆ, ಏನು ಮಾಡಿದರು? ಧೀಮಹಿ ಅಂತ ಹೇಳಿದರು. ಗಾಯತ್ರಿ ಮಂತ್ರ ಗೊತ್ತಿದ್ದರೆ ಅದು ಗೊತ್ತಾಗ್ತದೆ. ಧೀಮಹಿ.
ಭಾಗವತ ಶ್ರೇಷ್ಠ ಅಂತ ತೊಗೋಬೋದಾ? ಈಗ ಬರುತ್ತೆ, ಇಲ್ಲೇ ಬರುತ್ತೆ. ಗೊತ್ತು ಹಾಗಿದ್ರೆ ಮಹಾಭಾರತ ಎಲ್ಲಕ್ಕಿಂತ ಶ್ರೇಷ್ಠ ಆಯ್ತಲ್ಲ. ಬ್ರಹ್ಮಸೂತ್ರಕ್ಕಿಂತ ಶ್ರೇಷ್ಠ ಅದು ಕೂಡ, ಎಲ್ಲಕ್ಕೆ ಶ್ರೇಷ್ಠ ಭಾಗವತ ಅದಲ್ಲ ಹೇಳ್ತಾರೆ. ಪುರಾಣಾನಾಂ ಸಾರ ವೇದಾರ್ಥ ಪರಿಬ್ರಹ್ಮಿತ. ಮಧ್ಯ ಪುರುಷೋತ್ತಮದ ಬೇಕಾಷ್ಟು ಸೂತ್ರಗಳ ಅರ್ಥ ಹೇಳ್ತಾರೆ. ಆದ್ದರಿಂದ ವೇದಾರ್ಥ ಪರಿಬ್ರಹ್ಮಿತ. ಪುರಾಣಾನಾಂ ಸಾರರೂಪ, ಸಕಲ ಪುರಾಣಗಳ ಸಾರ ಇದು. ಆದ್ದರಿಂದನೇ ಉಳಿದ ಪುರಾಣಗಳು ಯಾಕೆ ಬರೋದಿಲ್ಲ ಅಂದರೆ ಅಪ್ರಮಾಣ ಅಂತ ಬರೋದಿಲ್ಲ ಅಂತ ಅರ್ಥ ಅಲ್ಲ. ಅದರ ಸಾರ ಇದು ಅರ್ಥ ಆದರೆ ಅವೆಲ್ಲ ಅರ್ಥ ಆಗುತ್ತೆ ಅಂತ ಅರ್ಥ. ಅದಕ್ಕೆ ಇದನ್ನ ಇಟ್ಕೊಂಡೆ ನಾರಾಯಣ ಪಂಡಿತಾಚಾರ್ಯರ ಮುಂದೆ ಮಧ್ವದಲ್ಲಿ ಬರಿಬೇಕಾದ್ರೆ ಹೇಳ್ತಾರೆ, ಭಾಗವತಕ್ಕೊಂದೇ ಅಲ್ಲದು, ಪುರಾಣ ಸ್ಥಾನ ಪಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾಚಕ್ರೆ ಶ್ರೀ ಭಾಗವತ ನಿರ್ಣಯ. ನೋಡಿದ ಎಷ್ಟು ಸೇರಿಸ್ಬಿಟ್ಟಿದ್ದಾರೆ. ಪುರಾಣ ಸ್ಥಾನಪ ಅಂತ ಇಡೀ ಪುರಾಣಕ್ಕೆ ಬರೆದಿದ್ದಾದ್ದರಿಂದ ಒಂದು ಪುರಾಣಕ್ಕಲ್ಲ. ದ್ವಾದಶ ಸ್ಕಂಧ ಸಂಯುಕ್ತ ಸಾಕ್ಷಾತ್ ಪುರಾಣಾನಾಂ ಸಾರೂಪ. ಎಷ್ಟಾಯ್ತು ಅಲ್ಲಿಗೆ? 5 ಆಯಿತು. ಅಲ್ಲಿ 4 ಆಚಾರ್ಯ ಹೇಳಿದ್ದು ಪುರಾಣ ಇದೆ, ಆದ್ದರಿಂದ 5ನೇ ಸೇರಿತು. ಇಷ್ಟು 5 ವಿಷಯಗಳು ಇದರಲ್ಲಿದೆ. ಅಂದರೆ ಎಲ್ಲ ವಿಷಯ ಬಂದಾಗಾಯಿತು. ಅದು ಎಲ್ಲ ಪುರಾಣ ಬಂತು, ಇತಿಹಾಸ ಬಂದೋಯ್ತು, ಬ್ರಹ್ಮಸೂತ್ರ ಆಯಿತು, ಮಹಾಭಾರತ ಇನ್ನೇನು ಉಳಿದೇ ಇಲ್ಲ, ಅಷ್ಟು ಬಂದಿದೆ. ರಾಮಾಯಣ ಹೇಳಲಿಲ್ಲ ಅನ್ಕೋಬಾರ್ದು, ಮಹಾಭಾರತದಲ್ಲಿ ರಾಮಾಯಣ ಬಂದಿರೋದ್ರಿಂದ ಅದು ಬಂದೋಯ್ತು. ಗೀತಾ ಇವೆಲ್ಲ ಸೇರಿದ್ದು ಒಟ್ಟಿಗೆ ಸೇರಿದಾಗ ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ ಆಯ್ತದೆ. ದ್ವಾದಶ ಸ್ಕಂಧ ಸಂಯುಕ್ತ ಶತವಿಚ್ಛೇದ ಸಂಯುತ. ಇದು ಸಾಕ್ಷಾತ್ ಭಗವತೋದಿತ. ಈ ಪದ ನಮಗೆ ಸುಮ್ಮನೆ ಅರ್ಥ ಆಗಲ್ಲ. ಇನ್ನೊಂದು ಭಾಗವತ ಇದೆ, ದೇವಿ ಭಾಗವತ ಅಂತ, ಗೊತ್ತಾಯ್ತಾ? ಅದು ಭಾಗವತ ಅಲ್ಲ, ಅದು ಒರಿಜಿನಲ್ ಅಲ್ಲ. ಎಲ್ಲ ಡೂಪ್ಲಿಕೇಟ್ ಶುರುವಾಗಿಬಿಡುತ್ತೆ. ಇವತ್ತು ಅಂಗಡಿ ಬರಲಿ ಇಮ್ಮಿಡಿಯೇಟ್ ಡೂಪ್ಲಿಕೇಟ್ ಶುರು ಮಾಡ್ತಾರೆ. ಈ ಪೈರಸಿ ಹೇಗೋ ಅದಕ್ಕಿಂತ ಡೇಂಜರಸ್ ಇದು, ಗೊತ್ತಾಯ್ತಾ? ಪೈರಸಿಯಲ್ಲಿ ಏನಿದೆ? ಮೂಲನೇ ಕದೀತಾರೆ. ಇವ್ರು ಹಾಗಲ್ಲ, ಡೂಪ್ಲಿಕೇಟ್ ಮೂಲ ಕ್ರಿಯೇಟ್ ಮಾಡ್ತಾರೆ, ಇನ್ನೂ ಡೇಂಜರ್. ಇನ್ನೂ ಮುಗಿದಿಲ್ಲ ಅದು. ಇದು ಹೇಳ್ತಾರೆ ದ್ವಾದಶಸ್ಕಂಧ ಸಂಯುಕ್ತ. ಮುಂದೆ ಹೋದಾಗ ಹಿಂದೆ ಕೇಳ್ತೀನಿ ಅಂತ ಮುಂದೆ ಹೋದರೆ ಅದನ್ನು ಕೇಳಬೇಕೀಗ. ದ್ವಾದಶ ಸ್ಕಂಧ ಸಂಯುಕ್ತ ಶತವಿಚ್ಛೇದ ಸಂಯುತ. ಈ ಭಗವತೋದಿತ ಅಂತ ವೇದವ್ಯಾಸರೇ ಬರೆದು ಇದೇ ಹೊರತು ಅದಲ್ಲ. ದೇವಿ ಸಾಕ್ಷಾತ್ ಭಗವತೋದಿತ ಅಲ್ಲ, ಅದಕ್ಕೋಸ್ಕರನೇ ಸಾಕ್ಷಾತ್ ಭಗವತೋದಿತ ಅದು. ಮುಂದೆ ದ್ವಾದಶ ಸ್ಕಂಧ ಸಂಯುಕ್ತ, ಅದು ಗುರುತುಗಳಿವೆಲ್ಲ. ರಾಮಾಯಣದ 8 ಕಾಂಡ ಇವೆ ಅಂತೇಳಿ ಇವು ರಾಮಾಯಣ ಅಲ್ಲ ಅಂತ ಅರ್ಥ. ಎಷ್ಟು ಕಾಂಡ ಇರಬೇಕಲ್ಲಿ? ಇವ್ರು ಕೆಲವರು 6ಕ್ಕೆ ತಂದಿದ್ದಾರೆ, ಬದಲಾಯಿಸ್ಬಿಟ್ಟು. ಅದೆಲ್ಲ ತಪ್ಪದು. ಮಹಾಭಾರತ ಎಷ್ಟು ಪರ್ವಗಳು? 18. ಅವು ಗುರುತವೆಲ್ಲ. ಗೀತಾ 19ನೇ ಅಧ್ಯಾಯದಲ್ಲಿ ಬಂದಿದೆ ಅಂತ ಸುಳ್ಳು ಗೀತಾ ತಂದಿದ್ದಾರೆ ಅಂತ ಅರ್ಥ. ಅವ್ರಿಗೆ ಗೀತಾ ಎಷ್ಟಿದೆ ಗೊತ್ತಿಲ್ಲದವ್ರು ಮಾಡಿ ಸೃಷ್ಟಿ ಅದೆಲ್ಲ ಕೂಡ. ಗೊತ್ತಿದ್ದರೆ ಅಷ್ಟಕ್ಕಾರ ಮ್ಯಾನೇಜ್ ಮಾಡೋರು. ಡೂಪ್ಲಿಕೇಟ್ ಮಾಡೋರಿಗೂ ಏನು ಗೊತ್ತಿರಬೇಕು? ಕ್ಲಿಯರಾಗಿ ಗೊತ್ತಿರ್ಬೇಕು. ಡೂಪ್ಲಿಕೇಟ್ ಮಾಡೋಕ್ಕೆ ಬರೋದಿಲ್ಲ ಹೋದರೆ. ದ್ವಾದಶ ಸ್ಕಂಧ ಸಂಯುಕ್ತ ಶತವಿಚ್ಛೇದ ಸಂಯುತ. ಸಬ್ ಟೈಟಲ್ ಇದ್ದ ಹಾಗೆ. ಮಹಾಭಾರತ 100 ಉಪಪರ್ವ ಇದೆ, 18 ಮಹಾಪರ್ವ ಇದೆ. ಇದರಲ್ಲೂ ಕೂಡ ಶತವಿಚ್ಛೇದಗಳು ಅಂದ್ರೇನು? 100 ಕಡೆಗೆ ವಿಭಾಗ ಆಗಿದೆ ಅಂತ ಅರ್ಥ. ಅದು ಬಿಡಿಸ್ಕೋಬೇಕಾದ್ರೆಲ್ಲ ಉಪಪರ್ವ ಇದ್ದ ಉಪಭಾಗಗಳು. ಗ್ರಂಥೋ 18 ಸಹಸ್ರ ಶ್ರೀಮದ್ಭಾಗವತಾಭಿಧ ಇತಿ. ಇದು ಎಷ್ಟಿದೆ? ಶ್ಲೋಕಗಳು ಎಷ್ಟಿದೆ ಅಂದರೆ 18 ಸಹಸ್ರ, 18,000 ಶ್ಲೋಕ ಇದೆ. ಇಲ್ಲೊಂದು ವಿಶೇಷಾಂಶ ಇದೆ. 18,000 ಶ್ಲೋಕ ಅಂದರೆ 18,000 ಶ್ಲೋಕಗಳೇ ಅಲ್ಲ. ಒಂದು ಶ್ಲೋಕ ಅಂದರೆ 32 ಅಕ್ಷರ. 18,000 × 32 ಆ ರೀತಿ ಮಾಡಬೇಕೆ ಹೊರತು ಇದನ್ನು ತೊಗೊಳಕ್ಕೆ ಹೋಗಬಾರ್ದು. ಅಷ್ಟು ಶ್ಲೋಕ ಇದೆ ಅಂತ. ಅನುಷ್ಠುಪ್ ಶ್ಲೋಕ 18,000 ಅಂತ ಇಟ್ಕೋಬೋದು. ಎಲ್ಲ ಅನುಷ್ಠುಪ್ ಶ್ಲೋಕ ಇಲ್ಲೇ ಇದರೊಳಗೆ ದೊಡ್ಡ ದೊಡ್ಡ ಶ್ಲೋಕನೂ ಇದೆ. ಆ ಶ್ಲೋಕದ ಸಂಖ್ಯೆ ಕಡಿಮೆ ಆಗುತ್ತೆ. ಎಲ್ಲ ಅದೆಲ್ಲ ಸೇರಿಸ್ಬೇಕಾಗ. ಶ್ಲೋಕೇತರನೂ ಇದೆ, ಎಲ್ಲ ಸೇರಿದೆ. ಬಟ್ ಅಕ್ಷರ ಕೌಂಟ್ ಮಾಡಿದ್ರೆ ಸಮಸ್ಯೆನೇ ಬರುತ್ತೆ. ಅಕ್ಷರ ಸಾಮಾನ್ಯರು ಹೇಳ್ತಾರೆ ನೋಡಿ, ಕೊಡಬೇಕಾದ್ರೆ 200 ರೂಪಾಯಿ ವಾಕ್ಯಗಳಿಗೆ ಮೀರದಂತೆ ಕೊಡಿ ಹಾಗೆಲ್ಲ ಕಳಿಸ್ತಾರಲ್ಲ, ಆ ಟೈಪ್ ಇದೆ. ಅಲ್ಲಿಗೆ ಇಲ್ಲದ ಏನಾಗುತ್ತೆ ಅಂದರೆ ಸೈಜ್ ಹಾಕಿಬಿಟ್ರೆ ದೊಡ್ಡದು ಮಾಡಿದರೆ ಕಡಿಮೆ ಆಗುತ್ತೆ, ದೊಡ್ಡದಾಗುತ್ತೆ. ಹಾಗಾಗಬಾರ್ದು. ಅಕ್ಷರ ಕೌಂಟ್ ಮಾಡಿಬಿಟ್ರೆ ಅದು ದೊಡ್ಡದು ಸೈಜ್ ಕೌಂಟ್ ಆಗೋದೇ ಇಲ್ಲ. ಗ್ರಂಥ ಶಬ್ದಕ್ಕೆ 32 ಅಕ್ಷರ, ಅದಕ್ಕೆ ಗ್ರಂಥ. 18,000 ಗ್ರಂಥ ಇದೆ ಅಂದರೆ 18,000 × 32 ಆ ರೀತಿ ಅಕ್ಷರ ಎಣಿಸ್ಬೇಕು. ಶತವಿಚ್ಛೇದ ಸಂಯುತ ಗ್ರಂಥೋ 18 ಸಹಸ್ರ ಸಹಸ್ರ ಶಬ್ದಕ್ಕೆ ಸಹಸ್ರತೀತಿ ಸಹಸ್ರ ಅಂತ ಕರೆಯೋದು. ಇಷ್ಟು ವ್ಯತ್ಯಾಸಗಳಿದ್ದರೂ ಕೂಡ ಬಂದ ಅರ್ಥದಲ್ಲಿ ಮಾತ್ರ ಒಟ್ಟಿಗೆ ಅರ್ಥ ಇದೆ ಹೊರತು ಏನು ಡೀಲಿಂಗ್ ಆಗೋದಿಲ್ಲ. ಎಷ್ಟೇ ಬೋಗಿ ಹಾಕಿದ್ರು ಕೂಡ ಒಂದು ಬೋಗಿ ಲಿಂಕ್ ತಪ್ಪಿದ್ರೆ ಹೋಗಿ ಪೂರ್ತಿ ಉಳ್ಕೊಂಡ್ಬಿಡೋದು. ಅದು ಎಲ್ಲ ಲಿಂಕ್ ತಪ್ಪಾಗಿಲ್ಲ, ಆ ಥರ ಇದೆ. ಅದಕ್ಕೆ ಶ್ರೀಮದ್ ಭಾಗವತ ಅಂತ ಕರೆ. ಅದಕ್ಕೆ ದೇವಿ ಭಾಗವತ, ಶ್ರೀಮದ್ ಭಾಗವತ ಇದೆ. ಅದು ದೇವಿ ಭಾಗವತ. ಸಾಮಾನ್ಯ ಬರೀ ಭಾಗವತ ಅಂತ ಪ್ರಿಂಟ್ ಮಾಡಿಸಲ್ಲ. ಶ್ರೀಮದ್ ಭಗವದ್ಗೀತೆ ಅಂತ ಹೇಗೆ ಮಾಡಿಸ್ತಾರೋ ಹಾಗೆ ಶ್ರೀಮದ್ ಭಾಗವತ ಅಂತಲೇ ಪ್ರಿಂಟ್ ಮಾಡಿಸೋದು. ಯಾಕೆ ದೇವಿ ಭಾಗವತ ವ್ಯಾವೃತ್ಯರ್ಥಂ
ಶ್ರೀಮದಿತಿ ಏನೋ ಏನಾಯ್ತು ಅದು ಅಲ್ಲ ವೇದವ್ಯಾಸರೇನೆ ಅವರೇ ಬರೆದಿದ್ದು. ಯಾಕಂದರೆ ಬಟ್ಟು ಭಾಗವತ ಓದ್ಲಿಕ್ಕಾಗದೇ ಇರೋದಕ್ಕೋಸ್ಕರ ಅವರೇ ವ್ಯಾಖ್ಯಾನ ಮಾಡಿ. ಗೀತಾಕಲ್ಪ ಅಂತ ಬೇರೆ ಇದೆ, ಅದೇ ರೀತಿಯೇ ಗೀತಾಕಲ್ಪ ಅಂತವ್ರು ಬರೆದಿದ್ದಾರೆ. ಗೀತಾಕ್ಕೆ ಅವರೇ ಬರೋದು ಅರ್ಥ ಅದು ಪೂರ್ತಿ ಸಿಗೋದಿಲ್ಲ. ಅಷ್ಟೇ ಅಲ್ಲಲ್ಲೇ ಬೇಕಾದರೆ ಕೊಟ್ಬಿಡ್ತಾರೆ ಅದನ್ನು. ತಂತ್ರ ಭಾಗವತ, ಭಾಗವತ ತಂತ್ರ ಇನ್ನೊಂದು ಗ್ರಂಥ ಅದು ಅದೇ ರೀತಿಯೇ. ಭಾಗವತ ಸಾರೋದ್ಧಾರ ಹೇಗೋ ಹಾಗೆ. ಆಚಾರ್ಯರು ಭಾಷ್ಯ ಬರ್ತಾರೆ, ಅಡುಭಾಷ್ಯ ಬರೀಲಿಲ್ಲ, ಆ ರೀತಿಯಾಗಿ ಬರೀತಾರೆ. ಗ್ರಂಥೋ ಅಷ್ಟಾದಶ ಸಹಸ್ರ ಶ್ರೀಮದ್ ಭಾಗವತಾಭಿತ. ಇಷ್ಟು ಅದರ ಪರಿಚಯ. ಇಷ್ಟು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಭಾಗವತ ಎಷ್ಟು ಮಹತ್ವ ಇದೆ ಅದೆಲ್ಲ ಕೂಡ ಭಾಗವತದ ಮಹತ್ವ ಏನು ಅಂತ ಇಷ್ಟು ಶ್ಲೋಕ ಹೇಳಿ ಅರ್ಥ ಹೇಳಿಬಿಟ್ರೆ ಮುಗಿದೋಯ್ತು. ಹಾಂ, ಏನು 20 ನಿಮಿಷ ಆಗೋಯ್ತಾ? ಕರೆಕ್ಟ್ ಆಯಿತಾ? ಜಾಸ್ತಿ ಆಯಿತಾ? ಆಯ್ತು ಆಯ್ತು. ಸೊ ಅಲ್ಲಿ 2ನೇ ಶ್ಲೋಕ ಮುಗೀತು. ಈಗ 1ನೇ ಶ್ಲೋಕ ಮುಗೀತು ಅಷ್ಟೇ. ಇಷ್ಟೊತ್ತಿ ಮುಗಿದಿದ್ದೇನೋ 1ನೇ ಶ್ಲೋಕ ಅಷ್ಟೇ. ಹಾಂ, ಈಗ ಜನ್ಮಾದ್ಯಷ್ಟ ಶ್ಲೋಕ ಮುಗೀತು ಅಷ್ಟೇ. ಈಗ ಅದು ಭಾಷ್ಯದ ಅಷ್ಟೇ. ಜಿಜ್ಞಾಸಾದಿಕಾಂಡ ಭಾರಿ ದೊಡ್ಡದು. ಇಡೀ ಹೆಚ್ಚು ತೊಗೊಂಡ್ರೆ ಆಚಾರ್ಯ ಭಾಷ್ಯ ಬರೆದಿದ್ದು ಜಾಸ್ತಿ, ಅದು ಗಣಿವ್ಯಾಖ್ಯಾನದಲ್ಲಿ ಜಿಜ್ಞಾಸೀಕರಣ ಜಾಸ್ತಿ ಇರೋದು. ಅದು ಸುಧಾರು ಅದಕ್ಕೆ ಜಿಜ್ಞಾಸೀಕರಣ ಸಪ್ರೇಟ್ ವಾಲ್ಯೂಮ್ ಆಗಿಬಿಡೋದು. ವ್ಯಾಖ್ಯಾನಗಳು ಎಲ್ಲ ಹಾಗೇನೆ. ಮೊದಲನೇ ಯಾಕೆಂದ್ರೆ ಮೊದಲು ಎಲ್ಲ ವಿಷಯ ಬರಬೇಕಾದ್ರಿಂದ ದೊಡ್ಡದಾಗಿರುತ್ತೆ. ಇಂಟರಾಕ್ಷನ್ ಯಾವಾಗಲೂ ಕ್ಲಿಯಾರಿಟಿ ಇದ್ದಷ್ಟು ಕೂಡ ಮುಂದೋದು ಸುಲಭ ಆಗುತ್ತೆ. ವೇದ್ಯಂ ವಾಸ್ತವ ಮಾತ್ರ ಧರ್ಮ ಪ್ರೋಜ್ಯತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ಇದರಲ್ಲಿ ಏನಿದೆ ಎಲ್ಲ ಹೇಳ್ತಾರೆ. ಅದು ನಾಳೆ ದಿವಸ, ನಾಳೆ ಪಾಠ್ಯ, ನಾಳೆ ಪಾಠ ಇರೋದು. ಇವತ್ತು ವ್ಯಾಸಪೂರ್ಣಿಮಾ ಬೇರೆ ಗೊತ್ತಾಯ್ತಾ? ವೇದವ್ಯಾಸರ ಗ್ರಂಥ ಇದಾಯಿತು, ಎಲ್ಲ ಅವ್ರದ್ದೇನೆ. ತತ್ಕ್ಷಣ ನಾಡಿದ್ದು ಪಾಠ ಕಂಟಿನ್ಯೂ ಆಗುತ್ತೆ. ಓಂ ಹಾಂ ಹೌದು, ಅದು ಹೇಳಿದ್ರಲ್ಲ. ಅದಕ್ಕೆ ಎಲ್ಲ ಶಾಸ್ತ್ರ ಪರಿಮಳಕ್ಕಾಗಿ ಪರಿಮಳದಲ್ಲಿ ಸುಧಾಕ್ಕಾಗಿ ಹೇಳಿದ ಮೇಲೆ ಇನ್ನು ಆಚಾರ್ಯಗಂತಗಳು ವೇದ ಮತ್ತೆ ಹೇಳಾಗೇ ಇಲ್ಲ. ಗೊತ್ತಾಯ್ತಾ? ಎಷ್ಟು ಹೇಳಿದ್ರು ನಡೀತದೆ. ವಿದ್ಯೈವ ಎಲ್ಲ